ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಮ ಅತ್ತೆಗೆ ಕೇಸರಿ ಬಾತ್ ಅಂದ್ರೆ ತುಂಬಾ ಇಷ್ಟ. ತಿನ್ನಿಯತ್ತೆ ಸಾಕಣವ. ಅಯ್ಯೋ, ಇಷ್ಟಪಟ್ಟಿರೋದನ್ನ ಚೆನ್ನಾಗಿ ತಿನ್ಬೇಕು. ಇನ್ ಸ್ವಲ್ಪ ತಿನ್ನಿಯತ್ತೆ. ಸರಿ ಸಾಕು. ತಿನ್ನೆ, ಸೊಸೆ ಅಷ್ಟು ಒತ್ತಾಯ ಮಾಡ್ತಾ ಇದ್ದಾಳೆ. ತಿನ್ನು, ಇಲ್ಲಿ ತಿನ್ಬೇಡ ಅನ್ನೋದಕ್ಕೆ ಯಾರೂ ಇಲ್ಲ. ತಿನ್ನು ತಿನ್ನು. ಲೀಲಾ ಆಂಟಿಗೆ ತುಂಬಾ ನಾಚಿಕೆ ಅಲ್ವಾ? ಅಯ್ಯೋ ಹಂಗೆಲ್ಲ ಏನಿಲ್ಲ ಕಣಕ್ಕ. ನಮ್ಮ ಅವ್ವಂಗೆ ನಾಚಿಕೆ ಗೀಚಿಕೆ ಅಲ್ಲ, ಊರಿನ ನಾಚಿಕೆ. ನಮ್ಮ ಅಪ್ಪನ ಮದ್ವೆ ಆದ್ಮೇಲೆ 3 ಮತ್ತೊಂದು ಎಲ್ಲ ಬಿಟ್ಬಿಟ್ಟವಳೆ ಅಲ್ವಾ ಮಮ್ಮಿ? ಬರ್ಲ ಹಿಂಗೈತೆ ಮಾರಿ ಹಬ್ಬ. ಎಲ್ರು ನಿಧಾನ ಊಟ ಮಾಡಿ. ಆ ಸೈಡ್ ಡಿಶ್ ಎಲ್ಲ ಅತ್ಗೆ ಮಾಡಿದ್ದು. ಮೇನ್ ಕೋರ್ಸು ನಮ್ ರಾಣಿದು. ರಾಣಿದ್ ಮೇನ್ ಕೋರ್ಸು, ಆದ್ರೆ ನಂದು ಒಂದ್ ಕೋರ್ಸ್ ಇದೆ. ಯಾವುದು? ಅದೇ ರ್ಯಾಪಿಡ್ ಎಕ್ಸ್ ಇಂಗ್ಲಿಷ್ ಕೋರ್ಸು. ಅತ್ತೆ, ನಿಮ್ಗೆ ಒಬ್ಬಟ್ಟಂದ್ರೆ ತುಂಬಾ ಇಷ್ಟ ಅಲ್ವಾ? ತಗೊಳ್ಳಿ. ಸಾಕಣವ ಸಾಕು. ತಿನ್ನೋದಕ್ಕೆಲ್ಲ ನಾಚಿಕೆ ಪಡ್ಕೋಬಾರ್ದು. ತಿನ್ನಿ ತಿನ್ನಿ. ಕೆಲವರು ಬಡಿಸೋದಕ್ಕೆ ನಾಚಿಕೆ ಪಡ್ಕೋತಾರೆ. ಅಂಥದ್ರಲ್ಲಿ ತಿನ್ನೋದಕ್ಕೆ ಯಾಕೆ ನಾಚಿಕೆ ಪಡ್ಬೇಕು? ತಿನ್ನು. ಅಲ್ಲಕ್ಕ, ಇದ್ಯಾರ್ದೋ ಬ್ಯಾರರ್ ಮನೆ ಅನ್ನಂಗ್ ಮಾಡಿಯ. ಆರಾಮಾಗಿ ತಿನ್ನಲಿಲ್ಲಕ್ಕ. ತಿಂತಾ ಇದ್ದೀನಿ. ಹಿಂಗೆ ಮ್ಯಾಲಿಂದ ಮ್ಯಾಲೆ ಹಾಕಿರೆ ಹೊಟ್ಟೆ ಉಬ್ರ ಕಳಕಿಲ್ವಾ? ಆಂಟಿ, ಹಾಗೇನಾದ್ರೂ ಆದ್ರೆ ಡಾಕ್ಟರ್ ನಾನು ಇಲ್ವಾ? ಹ್ಞೂ, ಅಷ್ಟೇ ಮತ್ತೆ. ತಿನ್ನಿ ತಿನ್ನಿ ಅತ್ತೆ. ಸ್ವಲ್ಪ ಪಲ್ಯನೂ ಬಡಿಸ್ತೀನಿ ತಾಳಿ. ಬೇಡ ಕಣವ. ತಿನ್ನಿ ಅತ್ತೆ. ಹಸ್ದವ್ರಿಗೆ ಗೊತ್ತು ಅನ್ನದ ಬೆಲೆ. ಅದಕ್ಕೆ ನನ್ನ ಸೊಸೆ ಹೊಟ್ಟೆ ತುಂಬ ಹಾಕ್ತಾ ಇದ್ದಾಳೆ. ತಿನ್ನು ತಿನ್ನು. ಬಾಬಾ, ನಮ್ ಜನ ಊಟದ ಜೊತೆ ಪ್ರೋಟೀನ್ ಶೇಕ್ ಕೊಡೋದು ಕಲಿಬೇಕು. ಇಲ್ಲ ಅಂದ್ರೆ ನಮ್ ಜನಕ್ಕೆ ಫಿಟ್ನೆಸ್ ಬಗ್ಗೆ ಆಸಕ್ತಿ ಬರೋದು ಯಾವಾಗ? ಸೀನಾ, ನೀನ್ ಜಿಮ್ ತೆಗಿತಿಯಲ್ಲ, ಆಗ ಈ ಸೇಕು ಪಾಕು ಎಲ್ಲ ಕುಡಿಯುವಂತೆ. ಈಗ ಹೊಟ್ಟೆ ತುಂಬ ಊಟ ಮಾಡು. ಅಯ್ಯೋ ಅತ್ತೆ, ನೀವು ಹೋಳಿಗೆನೆ ತಿಂದಿಲ್ಲ ಇನ್ನು. ತಾಳಿ ಬಂದೆ. ತಿನ್ನಿ ಅತ್ತೆ. ರೀ, ನಮ್ ಗುಂಡು ಅವ್ರ ಅತ್ತೆನ ಇಷ್ಟೊಂದು ಹಚ್ಕೋತಾಳೆ ಅಂತ ನಾನು ದೇವ್ರಾಣೆಗೂ ಅನ್ಕೊಂಡಿರ್ಲಿಲ್ಲ. ತಿನ್ನಿ ತಿನ್ನಿ. ಅಲ್ಲ, ಈ ಮದುವೆಗೆ ಮುಂಚೆ ಹಚ್ಕೊಂಡಿರೋರಲ್ಲ, ಮದುವೆ ಆದ್ಮೇಲೆ ಮುನ್ಸ್ಕೋತಾರೆ. ಆದ್ರೆ ಇಲ್ಲಿ ಉಲ್ಟಾ ಆಗೈತೆ ನೋಡು. ನಮ್ ಗುಂಡುನು ಸೀನಾನುವೆ ಮದುವೆಗೆ ಮುಂಚೆ ಜಗಳನೋ ಜಗಳ. ಆದ್ರೆ ಈಗ ನೋಡು, ಒಬ್ರನ್ನೊಬ್ರು ಹುಟ್ಟಿರಕ್ಕಿಲ್ಲ ಅಂತಾರೆ. ನಮ್ ಗುಂಡುನುವೆ ಮದುವೆ ಆದ್ಮೇಲೆ ನಮ್ ಲೀಲಕ್ಕನ ಅದ್ ಹೆಂಗ್ ಹಚ್ಕೊಂಡವಳೆ ನೋಡು. ಏನ್ ಅನ್ಕೋಬಿಟ್ಟವಳೆ, ಏನ್ ಪಿರುತಿ ಮಾಡ್ತಾಳೆ. ಆಹಾ ಮಾದಪ್ಪಣ, ಈ ಪಿರುತಿ ನೋಡಿದ್ರೆ ನಂಗೆ ಕಣ್ತುಂಬತ್ತದ ಮಾದಪ್ಪಣ. ಶಿವು, ನಮ್ಮನೆಯಲ್ಲಿ ಸೊಸೆ ಅತ್ತೆಗೆ ಪ್ರೀತಿ ಮಾಡ್ತಾ ಇರೋದು ನೋಡಿ ನೋಡಿ ನನ್ನ ಕಣ್ಣಲ್ಲಿರೋ ನೀರೆಲ್ಲ ಬತ್ತೋಗಿದೆ. ಆದ್ರೆ ಅತ್ತೆ ರಶ್ಮಿನ ಸೊಸೆ ಅಂತ ಒಪ್ಕೊಂಡೇ ಇಲ್ಲ. ಅಂದ್ರೆ ಸ್ವಂತ ಮಗಳು ಅಂತ ಒಪ್ಕೊಂಡಿದ್ದಾಳೆ. ಅದಕ್ಕೆ ಪ್ರೀತಿಯಿಂದ ಬಡಿಸ್ತಾ ಇದ್ದಾಳೆ, ಪ್ರೀತಿಯಿಂದ ತಿನ್ನಿಸ್ತಾ ಇದ್ದಾಳೆ. ತಿನ್ನಿ ಅತ್ತೆ, ಇಷ್ಟ ಅಲ್ವಾ ನಿಮ್ಗೆ? ಕುಡೀರಿ ಕುಡೀರಿ. ಅತ್ತೆ, ಇನ್ನೊಂದೆರಡು ಒಬ್ಬಟ್ಟು ಹಾಕ್ಲಾ? ಶಿಷ್ಯ, 2 ಒಬ್ಬಟ್ಟು ತಗೊಂಬಾರ. ಗುಂಡು, ಏನವ ಹೇಳ್ತಿದ್ಯಾ? ಅಣ್ಣ, ಅದು ನಾನು ಮದ್ವೆ ಆದ್ಮೇಲಿಂದ ನಮ್ಮ ಅತ್ತೆ ನನ್ನ ಸೊಸೆ ನಿಜಾನೇ ಹೇಳ್ಬಿಟ್ರೆ
ಶಿವು ಕೋಪದಲ್ಲಿ ನನ್ನ ಸೊಸೆನ ನಿಮ್ಮ ಮನೆ ಕಳಿಸಲ್ಲ ಅಂತಾನೆ. ಆಗ ನನ್ನ ಮನೆ ಅನಾಥ ಆಗ್ಬಿಡುತ್ತಲ್ಲಪ್ಪ. ಅಯ್ಯೋ ಹಿರಿಯತ್ತೆ, ಏನ್ ಗೊತ್ತಾ ಅಣ್ಣ, ನಮ್ಮ ಮನೇಲಿ ನಮ್ಮ ಅತ್ತೆ ಊಟದ ವಿಚಾರದಲ್ಲಂತೂ ಹಿರಿಯತ್ತೆ, ನೀವು ಮಾಡೋ ಕೆಲಸ ಎಲ್ಲ ನಾನು ಹೇಳಲೇಬೇಕಲ್ವಾ? ನಾನು ನಮ್ಮ ಅಣ್ಣ ಅತ್ತಿಗೆ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ. ಈ ವಿಷಯ ಹೆಂಗ್ ಮುಚ್ಚಿಡಕ್ಕಾಗತ್ತೆ ಅಣ್ಣ? ಅದು ನಮ್ಮತ್ತೆ ನಮ್ಮ ಮನೇಲಿ ಯಾವಾಗ ನೋಡಿದ್ರು ಊಟ ಮಾಡು ಊಟ ಮಾಡು ಊಟ ಮಾಡು ಊಟ ಮಾಡು ಅಂತ ತಲೆ ತಿಂತಾನೇ ಇರ್ತಾರೆ. ಅತ್ತೆ ನಂಗೆ ಹಸುವಿಲ್ಲ, ಹಸುವಾದ್ಮೇಲೆ ತಿಂತೀನಿ ಬಿಡಿ ಅಂದ್ರೆ ಬಿಡೋದೇ ಇಲ್ಲ. ಟೈಮಿಗೆ ಸರಿಯಾಗಿ ಊಟ ಮಾಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಊಟ ಮಾಡಿಸ್ತಾನೇ ಇರ್ತಾರಣ್ಣ. ಹಸುವಾದ್ರೂ ಕಷ್ಟ, ಹೊಟ್ಟೆ ತುಂಬಿದ್ರೂ ಕಷ್ಟ, ಹೊಟ್ಟೆ ತುಂಬಿದ್ಮೇಲೆ ಇನ್ನೂ ಜಾಸ್ತಿ ತಿನ್ನಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆತೆ ಅಂದ್ರೆ ಕೇಳೋದೇ ಇಲ್ಲ. ಅದಕ್ಕೆ ಕೇಳ್ತಿರೋದಣ್ಣ, ಹಸುವಿನ ಬೆಲೆ ಇವಾಗ ಗೊತ್ತಾಯ್ತು ಅಂತ. ಸರಿ ಕಣವ, ಏನಕ್ಕ ನಮ್ಮ ಮಗಿನ ಇಷ್ಟೊಂದು ಸಲ ನೋಡ್ಕೊತಿದ್ದೀರಲ್ಲ, ಬಹು ಖುಷಿ ಆಯ್ತು. ಅದಕ್ಕೆ ಕಣವ್ವ ನಿನ್ನನ್ನು ಲಕ್ಷ್ಮಿ ಅನ್ನೋದು. ಶಿವು ತಂಗಿಯಾಗಿ ನಿನಗೆ ಮನೆ ಉದ್ಧಾರ ಮಾಡೋ ಬುದ್ಧಿ ಇದೆ ಹೊರತು ಒಡೆಯೋ ಬುದ್ಧಿ ಇಲ್ಲ ತಾಯಿ. ಹೇಳಕ್ಕೆ ಬಿಟ್ಟಿದ್ಲು, ಬೇಡ ಬೇಡ ಅಂತಿದ್ದೆ. ತಿನ್ನಿ ಅತ್ತೆ. ಬನ್ನಿ ಅತ್ತೆ. ಅಪ್ಪ ಅಲ್ಲಿ ಮನೇಲಿ ಬಾನು ಕಾಯ್ತಿರ್ತಾಳೆ, ಇಲ್ಲೇ ಮಾತಾಡ್ಕೊ ಕುತ್ಕೊತೀರ ಹೆಂಗೆ? ನಡ್ರಿ ಓಡೋಣ. ಶಿವು, ನಾವು ಹೊಡ್ತೀವಪ್ಪ. ಅಯ್ಯೋ ಅಂಕಲ್, ಒಂದು ನಿಮಿಷ ನನ್ನ ಜೊತೆ ಬನ್ನಿ. ಸರಿ ನಾವು ಬರ್ತೀವಿ. ಸೀನಾ, ನಾನು ನಿನ್ನಮ್ಮ ಗಾಡೀಲಿ ಬರ್ತೀವಿ. ನಿಮ್ಮ ಅಮ್ಮಂಗೆ ನಡೆಯಕ್ಕೂ ಆಗಲ್ಲ ಇವಾಗ. ಏ ಇಲ್ಲ ಇಲ್ಲ, ನಾನು ಬುಲೆಟಾಗಿ ಬರಲ್ಲ. ಆ ಬುಲೆಟ್ ಆ ರೋಡ್ನಾಗ ಬಿಡ್ಬಿಡು ಅಂತ ಓಡಾಡ್ತಾ ಅಲ್ಲಾಡೆಲ್ಲ ಕಕ್ಕಂಗಾಗುತ್ತೆ. ನಾನು ಹೆಜ್ಜೆ ಮೇಲೆ ಇಟ್ಕೊಂಡು ನಡ್ಕೊಂಡೆ ಬರ್ತೀನಿ. ಅಣ್ಣ ಅತ್ಗೆ ಹೋಗಿ ಬರ್ತೀನಿ. ರತ್ನಕ್ಕ ಹೋಗಿ ಬರ್ತೀನಿ. ರಾಣಿ ಆಲ್ ದ ಬೆಸ್ಟ್. ಚೋಟು ಬಾಯ್. ಆಗ್ಲಿ ಬಾಪ್ರ. ಸರಿ ಶಿವಣ್ಣ. ನಮ್ಮ ಮನೆ ದೀಪ